ಮೊನ್ನೆ ಬಂದು ದುಡ್ಡ್ಯಾಗ ನಮಗ ಕಡಿಮೆ ಕೊಟ್ರಿಪ್ಪ. ಹೌದಾ ದೋಸ್ತ? ಕಡಿಮೆ ಏನ್ ಕೊಟ್ರಪ್ಪ ನಿನ್ಗ? ಅಲ್ಲ ನಿನಗೆ 15 ಕೊಟ್ರ, ನನಗೆ 13 ಕೊಟ್ಟಾರ. ಹೌದು, ನನ್ 15 ಕೊಟ್ರ. ಹೌದು, ಮತ್ತೆ ನನಗೆ ಕಡಿಮೆ ಆಗ್ತಿಲ್ಲ. ಮತ್ತೆ ಅದೇ ಹಂಗು ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ನೀನು. ನಾನು ಎಲ್ಲರಿಗೂ ಸಮನಾಗಿ ಕೊಟ್ಟಿನಿ. ಸುಳ್ಳು ಹೇಳಬೇಡ ನೀನು, ಸರಿಯಾಗಿ ಕೊಟ್ಟಿಲ್ಲ ನೀನು. ನ್ಯಾಯ ಕನ್ಫ್ಯೂಸ್ ಮಾಡ್ಕೊಳ್ಳಿ. ಅವಾಗ 15 ಕೊಟ್ಟಿ, ನನಗೆ 13 ಕೊಟ್ಟಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವೋ? ಗಿಡ್ಡ ಬರ್ತೀನಿ ನಾನೀಗ. ಅವ ಏನೋ ಹೊಸ ಸ್ಕೆಚ್ ಹಾಕ್ಯಾನಂತ. ಅವ ಹಾಕಿದ ಸ್ಕೆಚ್ನಾಗ ಏನ್ರ ಆತಾರ 2 ಹೆಚ್ಚಿಗೆ ಕೊಡ್ತೀನಿ ನಿನಗೆ. ಯಾಕೆ ಚಿಂತೆ ಮಾಡ್ತಿ? ಆತು, ಅಷ್ಟ್ ಮಾಡಿದ್ರೆ ಮುಗಿತಲ್ಲ. ಮತ್ತೇನೈತಿ? ಅಷ್ಟ ಆತ್ ನೋಡ್ ನಮ್ದು. ನೋಡುವಂತ ಏನ್ ಬಾಳ್ ಮಾಡಿ 2,000 ಕನ್ಫ್ಯೂಸ್ ಆಗಿರ್ಬೇಕಾರೆ ನಿನಗ. 2 ಲಕ್ಷ, ನನಗೆ 13 ಲಕ್ಷ ಬಂದತಿ, 15 ಲಕ್ಷ ಬಂದತಿ. ಆಗ್ತಂತಾರಲ್ಲ ಸರ್. ನೋಡುವಂತ ಬಂದಿನ ಏನ್ ಮಾಡಿ ನೋಡುವಂತ. ನೀವು ಬಾಳ್ ಮಾಡಿ 2 ಕೊಟ್ರೆ ಮುಗಿತಲ್ಲ. ಆಯ್ತಾಯ್ತು, ಬರ್ಲಿ ತಡಿ. ಬಾಳ ಚಲೋ ಆಯ್ತಲ್ಲ, ಕರೆಕ್ಟ್ ಟೈಮಿಗೆ ಬಂದ್ ಕುಂತ್ರಿ ಎಲ್ಲಾರ. ಅದು ಇರೋಲ್ಲಕ್ಕ ಮೊದಲ ಸ್ಕೆಚ್ ಏನು ಅನ್ನೋದು ಹೇಳ ಮಾರ. ಜಗಾಡ ಹಚ್ಚಿ ನಾವಿಲ್ಲಿ ರೊಕ್ಕ ಜಗಳಾಡಕತ್ತಿ. ರೊಕ್ಕಕ್ಕ ಈಗ ಭಾರಿ ಸ್ಕೆಚ್ ಐತಿ, ಸಿಕ್ಕಾಪಟ್ಟೆ ರೊಕ್ಕ ಬರ್ತೈತಿ. ಚಿಂತೆನ ಮಾಡಕ್ ಹೋಗ್ಬೇಡ್ರಿ. ಹೇಳುದಲ್ಲ, ಮೊದಲು ಅದನ್ನ ಹೇಳು. ಆಯ್ತು, ರೊಕ್ಕ ಅಂದ್ರೆ ಎಲ್ಲರಿಗೂ ಹಂಗ ಇರ್ತೈತಿ. ಸ್ಕೆಚ್ ಹಾಕಿನಿ, ಅದೇನಂತ ಹೇಳ್ತೀನಿ ಅಟ್ಲೆ ಬರ್ರಿ. ಹೋಗಿ ನಡಿ ಬಾ, ನಡ್ರಿ ಬರ್ರಿ 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 ಬರ್ರಿ. ನೋಡಿ ಹೋ ಮರ. ಚಲೋ ಆಯ್ತು ನೋಡ್ರಿ. ನೋಡಿ ಚಿಂತಿಲ್ಲ, ಒಂದು 3 ಗಂಟೆ ಯಾರು ಬರಂಗ ಇಲ್ಲ. ಶಿವಪ್ಪ, ನೀನೇ ಒಂದ್ ಕೆಲಸ ಮಾಡ್ಬೇಕು. ಏನಪ್ಪ? ಒಂದು ಫೋನ್ ಮಾಡುದು. ಅವ್ ಯಾರಿಗಾರು ಹೋಗತ್ತಲ್ಲ, ನಿಮ್ಮ ಹೆಸರಲ್ಲಿ ಒಂದು ಪಾರ್ಸಲ್ ಬಂದೈತಿ ಅಂತ ಹೇಳು. ನಾವ್ ಮಾಡಿಲ್ಲ ಅಂತ ನೀವ್ ಮಾಡಿದ್ರೆ ರೊಕ್ಕ ನೀವು ಕಟ್ಟಿದೆ ಅಂತ ಹೇಳು. ಅವಾಗ ರೊಕ್ಕ ಕಟ್ಟಿನ ಹಂಗ ತೊಗೊಂಬರ್ರಿ ಅನ್ನತ ನಾವ ತರ್ತೀನಿ. ಹಂಗ ನಿಮ್ ಪಾರ್ಸಲ್ ನಿಮ್ ಅಡ್ರೆಸ್ ಇಲ್ಲಿ ಐತಿ, ಬರ್ತೀನಿ ನೋಡ್ರಿ ಸೀದಾ ಅಂತ ಹೇಳಿ ಹೇಳ್ಬಿಡು. ನಂಬರ್ ಯಾವ್ದಾರ ಹೊಡಿವ, ಯಾರಿಗೆ ಒಂದು ಹೊಡಿ, 10 ನಂಬರ್ ಹೊಡಿ. ಲಕ್ಕಿ ಅದು ಯಾರಿಗೆ ಹೋಗತ್ತೆ ನೋಡೋಣ. ಟ್ರೂ ಕಾಲರ್ನಾಗ ಅವನ ಹೆಸರು ಬರುತ್ತಾ, ಅದನ್ನ ಉಪಯೋಗ ಮಾಡ್ಕೊಂಡ್ ಬಿಡೋದಪ್ಪ. ತೆಗಿ ಮೊಬೈಲ್. 10 ನಂಬರ್ ಹೊಡಿ ನೀನು. ಹತ್ತು ರಿಂಗ್ ಆಗತೈತಿ. ಹಲೋ ಹಲೋ, ಶಿವಾನಂದ್ ಅನ್ರಿ? ಹೌದ್ರಿ, ಹೌದು, ನಾವು ಶಿವಾನಂದ್ ಮಾತಾಡುದು. ನಿಮ್ಮ ಹೆಸರಲ್ಲಿ ಒಂದು ಪಾರ್ಸಲ್ ಬಂದಿತ್ತಲ್ರಿ? ಹೌದ್ರಿ? ಇಲ್ಲ, ನಾ ಯಾವ್ದು ಪಾರ್ಸಲ್ ಬುಕಿಂಗ್ ಮಾಡಿಲ್ಲ. ನೀವು ಆರ್ಡರ್ನು ಮಾಡಿರಿ, ರೊಕ್ಕನೂ ಕಟ್ರಿ, ಪಾರ್ಸಲ್ ಬಂದೈತಿ ಈಗ ನಮ್ಮ ಆಫೀಸಿಗೆ. ಹೌದಾ? ದುಡ್ಡನ್ನು ಕಟ್ಟಿನಿ, ನನ್ನ ಹೆಸರು ಮ್ಯಾಗ ಇದೆ. ಏನೋ ನಮ್ಮ ಹುಡುಗ ಏನಾರ ಹಾಕ್ಯಾನೇನೋ. ಆಯ್ತು, ತೊಗೊಂಬನ್ರಿ. ನಿಮ್ಮ ಅಡ್ರೆಸ್ ಪಕ್ಕ ಗೊತ್ತಾಗಲ್ರಿ, ಸ್ವಲ್ಪ ಲೊಕೇಶನ್ ಹಾಕ್ರಿ, ನಮ್ಮ ಮನೆಗೆ ಬಂದ್ಬಿಡ್ತೀನಿ. ಈ ಸದ್ಯಕ್ಕೆ ಹಾಕ್ತಿ ನೋಡ್ರಿ, ವಾಟ್ಸಪ್ ಹಾಕ್ತಿ ನೋಡ್ರಿ. ಕೆಲಸ ಹತ್ತಿಲ್ಲ ನೋಡಿ, ಸೀದಾ ಪಾರ್ಸಲ್ ತಗೊಂಡು ಅವ್ರ ಮನೆಗೆ ಹೋಗು. ಕೆಲಸ ಹಾಗೆ ಬರ್ತೈತಿ. ಆಯ್ತು, ನೋಡ್ರಿ ಹೇಗ ನೋಡಿ. ಏನಾರ ಬುಕಿಂಗ್ ಮಾಡಿರ? ಏನನ್ರಿ, ನನಗೂ ಗೊತ್ತಿಲ್ಲ. ಮಗ ಏನಾರು ಮಾಡ್ಯಾನ ಏನ? ಅಲ್ಲ, ಪಾರ್ಸಲ್ ಬಂದಂತ ಫೋನ್ ಮಾಡಿದ್ರು. ಆಯ್ತು, ತಗೊಂಬ ಅಂತಂದು ಹೇಳಿದ್ವಿ ನಾನು. ಹೌದ್ರಿ? ಏನನ್ ಬರ್ತ ಕೇಳ್ಬೇಕು ನೋಡ್ರಿ. ಸರಿ ಬಿಡು, ಬರ್ತಾರಲ್ಲ ಗೊತ್ತಾಗತ್ತೆ ಏನ್ ಮಾಡಿದ್ರು ಅಂತಂದು. ಹಂಗೆ ಏನಾದ್ರು ನಾವು ಏನ್ ಹೇಳೋದು ಮಾಡ್ಬೇಡ್ರಂಗ ಮನ್ಯಾಗ. ಏನ್ ಮಾಡ್ಯಾರನ್ರಿ? ಹುಡುಗರಿಗೆ ಗೊತ್ತು, ನನಗೂ ಗೊತ್ತಿಲ್ಲ ಸಮಂಕ. ಸರಿ, ಅವ್ರು ಬರ್ತಾರಂತ ಈ ಸದ್ಯಕ್ಕ. ಬರೋದು ಮುಗೀತು. ಸ್ವಲ್ಪ ಚಾ ಮಾಡ್ಬಿಟ್ಟೆ. ಆಯ್ತಾಳ್ರಿ, ಆಯ್ತ್ರಿ, ಮಾಡ್ತೀನಿ. ಸರಿ, ಮಾಡೋ. ಶಿವಾನಂದರ ಯಾರಿ ಪಾರ್ಸಲ್ ಬಂದತ್ತಾರೆ? ಓ, ನೀವಾನ? ಹ್ಞೂ, ಸೈ ಮಾಡ್ಬೇಕು. ತಡಿ, ಇವು ಮರ ನಾ ಮಾಡಿದ್ದು ನಮ್ಮ ಹೆಸರು ಹೋದಲ್ಲಿ ನೋಡ್ತೀನಿ ಆ ಕಡೆಕ. ಪಾರ್ಸಲ್ ಇದ್ರ ನೋಡಿ ಬಂದಿದ್ದು. ಹೌದ್ರಿ? ಏನಿದ್ರಿ ಅದು ಪಾರ್ಸಲ್? ಬಾ ನೋಡಂಬ. ನೀವ ನೋಡ್ರಿ, ನಮ್ ಕೆಲಸ ಐತ್ರಿ, ಹೊರಗೆ ಹೋಗ್ರಿ. ಏನಾಗಲ್ಲ, ಒಂದು ನಿಮಿಷ ಬಿಚ್ಚುದ. ಅಲ್ಲಿ ಮನೆ ಕಡೆ ಹೋಗ್ಬರ್ತೀನಿ, ನೀವು ನೋಡ್ರಿ. ಆಯ್ತಪ್ಪ, ಹೋಯ್ ಬಾ.
ಸರ್ 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 ಬರ್ರಿ 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 ಸಿಕ್ಕ ಏನ್ ಉದ್ಯೋಗ ಏನ್ ಮಾಡಕತ್ತೀರಿ? ಇದು ಮಾಡೋದ್ರಿ ಏನಿದು ಏನಿದು ಯಾವನ್ನ ಸರ್ ನಾನ್ ದುಃಖ ಮಾಡಿಲ್ಲ ಇದನ್ನ ನನ್ಗೇನ್ ಗೊತ್ತಾಗಿಲ್ಲ ಇದು. ಎಷ್ಟ್ ದಿನ ಆತಿ ಉದ್ಯೋಗ ಮಾಡಕತ್ತೀರ? ಸರ್ ನಮ್ ಉದ್ಯೋಗ ಇದಲ್ಲ ಸರ್, ನಮ್ ಉದ್ಯೋಗ ನೇಕಾರಿಕೆ. ಉದ್ಯೋಗ ನೇಕಾರಿಕೆ ಇದು ಮಾಡುದು ಏನಿದು ಉದ್ಯೋಗ? ಏನ್ರಿ ನೀವು? ಹೇಳಾಕಿದ್ದೀನಿ ಸರ್. ಅಲ್ರಿ ರಿವಾಲ್ವರ್ ಕೈ ಹಿಡ್ಕೊಂಡು ನಾ ತರಿಸಿಲ್ಲ ಅಂದ್ರೆ ಹೆಂಗ್ರಿ? ಸರ್ ನಮ್ಗೆ ಏನ್ ಅವಶ್ಯಕತೆ ಐತ್ರಿ? ನಾನೇ ತರ್ಸಿದ್ರ ಇದು ಪಾರ್ಸಲ್ ಯಾರ್ದು ಐತಿ ಹೆಸರು ನೋಡ್ರಿ. ತಡ್ರಿ ಏನ್ ಶಿವಾನಂದ್ ಯಾರು? ನಾನೇ ಸರ್. ಮತ್ತೆ ನಿಮ್ಮ ಹೆಸರು ಐತಿಲ್ಲ ಅದು? ಅಲ್ಲ ಸರ್ ನನ್ನ ಹೆಸರು ಶಿವಾನಂದ್ ಅಂತ ಬೇರೆ ಜನ ಇರ್ಬೋದು ಸರ್, ನಾನು ಇದನ್ನ ತರಿಸಿಲ್ಲ ಸರ್. ಹೌದು ನಿಮ್ಮ ಮನೆ ಅಡ್ರೆಸ್ ಹೌದಲ್ರಿ ಇದು? ಹೌದು ಸರ್, ಬೈ ಮಿಸ್ಟೇಕ್ ಆಗಿ ಏನು ಮಿಸ್ಟೇಕ್ ಅದು ಗೊತ್ತಿಲ್ಲ ಸರ್. ಬಾಯ್ ಮಿಸ್ಟೇಕ್ ಆಗಿ ಪಿಸ್ತೂಲ್ ಬರ್ತಾ ನಿಮ್ಮ ಮನೆಗೆ ಹೆಂಗೆ ಎಷ್ಟು ದಿನ ಆದ್ರೂ ನೀವು ಮಾಡಕತ್ತೀನಿ ಗೊತ್ತೈತಿ ನಿಮ್ಗೆ ರಿವಾಲ್ವರ್ ಯೂಸ್ ಮಾಡೋದು ತಪ್ಪು. ಹೌದು ಸರ್ ಗೊತ್ತೈತಿದೆ, ಕಾನೂನು ಪ್ರಕಾರ ಅಪರಾಧ ಕರೆ. ಹೌದಾ? ನಾವು ತರಿಸಿದ್ದಲ್ಲ ಸರ್ ಇದು. ಏನ್ ನಿಮ್ಮ ಅಡ್ರೆಸ್ ಹೌದಲ್ರಿ? ಹೌದು ಹೌದು ಹೌದು. ಏ ಸರ ಕರ್ಕೊಂಬರಿ ಅವ್ರನ್ನ. ಆಯ್ತು ನಡ್ರಿ ನೀವು ಇಲ್ಲಿ ಆದ್ರೆ ಎಲ್ಲಿಗೆ ಹೋಗುದು ಸರ್? ನಡ್ರಿ ಆಫೀಸ್ಗೆ ನಡ್ರಿ, ಅರೆ ಕರ್ಕೊಂಬರಿ ಅವ್ರನ್ನ. ಆಫೀಸ್ಗೆ ನಡ್ರಿ. ಕೂತ್ಕೊಳ್ಳಿ. ಏನು ಕುಂದ್ರಾಕ ಇಂಥದೆಲ್ಲ ಉದ್ಯೋಗ ಮಾಡ್ಕೊಂಡು ಬಂದ್ ನಮ್ಗೆ ಕುಂದ್ರ ಅಂತ ಹೇಳ್ತೀಯ? ಕೂಡ್ರಿ ಸರ್, ನಾ ಅಂತವ್ರಲ್ಲ. ಕರ್ಕೊಂಬರಿ ಅವ್ರನ್ನ. ಸರ್ ಸ್ವಲ್ಪ ಕುಂದ್ರ ಅಂತ ಹೇಳಕತ್ತಾರ ನೋಡು. ಏನ್ ಸರ್, ನಾವು ಒಂದು ಸಮಾಜದೊಳಗ ಒಳ್ಳೆ ವ್ಯಕ್ತಿತ್ವ ಹೊಂದಿರತಕ್ಕಂತ ಜನಾಂಗ ನೋಡ್ರಿ ಅವ್ರಲ್ಲ. ಆಗಿರೋದಕ್ಕೆ ನೀವು ಒಳ್ಳೆ ವ್ಯಕ್ತಿಗಳು ಹೋದ್ರೆ ರಿವಾಲ್ವರ್ ತರಿಸಿದ್ದು ಖರೆ ರೀ. ಇದು ಬಂದಿದ್ ಕರೆ. ಆದ್ರೆ ಈಗ ಸಾಕ್ಷಿ ನಿಮ್ಗ ಮುಂದೈತಿ, ನನ್ನ ಹತ್ರ ಉತ್ತರಿಲ್ಲ ಹೇಳಕ್ಕ, ಪ್ರಾಮಾಣಿಕವಾಗಿ ಉತ್ತರ ಇಲ್ಲ ಹೇಳ್ಬೇಕು. ಹೌದಲ್ರಿ? ಎಲ್ಲ ಐತೆ ಅಂತ ಕೇಳಕತ್ತೀವಿ ನಾವು. ಇದೆಲ್ಲ ನಿಮ್ಮ ಅಡ್ರೆಸ್ ಹೌದಲ್ರಿ ಇದು? ಹೌದ್ರಿ ಮತ್ತೆ ನಿಮ್ಮ ಅಡ್ರೆಸ್ ಬಂದಲ್ಲೇ ನಾವು ಬಂದದ್ದು. ನೀವು ತರಿಸ್ಲಾರ್ದು ಬರ್ತೈತಿ ಹೆಂಗ? ಯಾರು ಕೊಟ್ಟಿದ್ದೀನ? ಹೌದು, ಈ ಪಾರ್ಸಲ್ ಒಳಗೆ ಬಂದತ್ತ ನಿಮ್ಗೆ ಹೆಂಗ್ ಗೊತ್ತಿತ್ತು ಹಂಗಾರ? ನಾವು ಅದನ್ನ ನಮಗೆ information ಬಂದದ್ರಿ. ಬಂದಲ್ಲೇ ನಾವು ಬಂದದ್ದು. ಸತ್ತರಿ ಸರ್. ಸರ್ ಇಲ್ಲ ನಾ ಹೇಳಕತ್ತೀನಿ ತಡ್ರಿ. ಅಲ್ಲ ಸರ್, ಕೇಳಿ ಸಾಹೇಬ್. ಸರ್ ಅವ ಏನಿಲ್ಲ, ಅವ್ರು ಬಿಟ್ಟು ಬಿಡ್ರಿ ಪಾಪ, ಅವ್ರು ಮಾಡೋರಲ್ಲ ಅಂತ ಚೆನ್ನಾಗಿ ಬಂದೈತಿ. ನಾವು ಸರ್ ನಮ್ಗೆ ಗೊತ್ತಾಯ್ತು ಸರ್ ಇದು. ಸರ್ ಅಯ್ಯ ಸಿಕ್ಕದ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸರ್ ಒಂದ್ 25 ಲಕ್ಷ ಕೊಡಿಸ್ಬಿಡ್ತೀನಿ, ಮುಗಿಸ್ಬಿಡ್ರಿ ನೀವು. ಸರ್, ಈ ದುಡ್ಡು ಏನ್ರಿ ಸರ್? ಏನ್ ಬೇಕ್ರಿ? ಉಳಿಬೇಕಂದ್ರೆ ಹೆಂಗ್ ನೀವು ದೊಡ್ಡ ಅಪರಾಧ ಆಕ್ಕೈತಿ? 25 ಅಲ್ಲ 75 ಕೊಟ್ರು ನೀನು ಬಿಡುದಿಲ್ಲ ನಾವು. ಹಂಗ್ ಮಾಡ್ಬೇಡ್ರಿ ಸರ್. ಏಟಾರ ಕೊಡ್ತೀರಿ ನೀವು ಈಗ? ಸರ್ ಒಂದು 25 ಸಾವಿರ ಕೊಡಿ. ಆಗುದಿಲ್ರಿ, 25 ಲಕ್ಷ ಅವ್ರು ಹೇಳಕತ್ತಾರ, 25 ಅಂತೀರ ನೀವು. ಸರ್ ಇದ ದೊಡ್ಡ್ರಿ ಸರ್, ನಮ್ಗೆ ಉದ್ಯೋಗದೊಳಗ ಅದಾಗುದಿಲ್ಲ ನೋಡ್ರಿ. ಮಾಡಿರಿ ಅಂತ ಉದ್ಯೋಗ ನೀವು. 30 ಸಾವಿರ ಕೊಟ್ಬಿಡ್ತೀವಿ, ಮುಗಿಸ್ಬಿಡ್ರಿ. ಗಾಡಿ ಬರಕ್ ಹೇಳ್ತೀನಿ, ಹಾಕೊಂಡ್ರಿ ಗಾಡಿಯಾಗ. ಆಗುದಿಲ್ರಿ, ಇದನ್ನ ಹಾಕ್ರಿ. ನಾ ಫೋನ್ ಮಾಡಿ ಗಾಡಿ ಬರಕ್ ಹೇಳ್ತೀನಿ, ಹಾಕೊಂಡ್ರಿ ಗಾಡಿಯಾಗ ಆಫೀಸ್ಗೆ. ತಡ್ರಿ ನೋಡ್ರಿ, ಇನ್ಮೇಲೆ ನಿಮಗೆ ಏನ್ ಆಗ್ಬೇಕ ಆಕೈತಿ, ಮತ್ತೆ ಹೆಂಗ್ ಮಾಡ್ತೀರಿ ಹೇಳ್ರಿ ಪಟ್ಟ. ಸರ್ ಹೌದು, 40 ಸಾವಿರ. ಆಗುದಿಲ್ರಿ ಸಾಹೇಬ್ರ, ಕೇಳುದಿಲ್ಲ ಅವ್ರು. ಸರ ನೀವು ನನಗೆ ಬಡಕ್ ತಗೊಂಡ್ರು ಏನಿಲ್ಲ ನನ್ನ ಕಡೆ 50 ಸಾವಿರ ರೂಪಾಯಿ ಬಿಟ್ಟು ತಗೊಂತಿದ್ರ ತಗೊಂಡ್ರಿ ಸಾಹೇಬ್ರ, ಇಲ್ಲ ತಪ್ಪ ಅಂದ್ರ ಏನ್ ಶಿಕ್ಷಾ ಮುಕ್ಷ ದೇರ್ ಮಾಡ್ದಂಗ. ಇದ ಉದ್ಯೋಗ ಲಾಸ್ಟ್ ಆಗ್ಬೇಕು ಸರ. ನಮ್ಗೆ ಗೊತ್ತಾಯಿಲ್ರಿ ಸರ್, ನಾವ್ ಯಾಕೆ ಮಾಡಕ್ ಹೋಗ್ರಿ, ಇದು ಸಾಕಾಗಿಲ್ರಿ, ಬುದ್ಧಿ ಕಲ್ತಿನ ಇನ್ ಯಾವ ಪಾರ್ಸಲ್ ನಾವ ಮಾಡಿದ್ರು ಮಾಡಿಲ್ಲ ತಗೊಂಡ್ ಹೋಗ್ಬೇಕು ಮಕ್ಳು ನಾವಿನ್ನ. ನೀನ್ ಹೇಳ್ಕೋಬೇಕು. ಇವಾಗೆಲ್ಲ ಹೇಳ್ತೀನಿ ಸಾಹೇಬ್ರ, ಅವ್ರ ಪಾಪ ಹೇಳಕತ್ತಾರ. ಆಟ ಕೊಡೋ ರೊಕ್ಕ ಸುಮ್ ತಗೊಂಡ್ ಹೋಗ್ಬಿಡು. ಆಯ್ತು ಬರ್ರಿ, ಅಷ್ಟ್ ಮಾಡ್ಬೇಡ್ರಿ. ಫೋನ್ ಪೇ ಮಾಡ್ಕೊಂಡು ಸರ್ ಕ್ಯಾಶ್ ಕೊಡ್ಬೇಕು ಏ ಕ್ಯಾಶ್ ಫೋನ್ ಪೇ ಮಾಡುವಂಗಿಲ್ಲ, ಕ್ಯಾಶ್ ಬೇಕು ನಮ್ಗೆ. ಕ್ಯಾಶ್ ಬೇಕು ನಮ್ಗೆ, ಕ್ಯಾಶ್ ಕೊಟ್ಬಿಡ್ರಿ. ಸರ್. ಹೇಳ್ರಿ, ಇನ್ ಕೆಲಸ ಆತು, ಸಟ್ನ ರೊಕ್ಕ ತಗೊಂಡು ನೀರ್ ಕುಡಿದು ರೈಟ್ ಹೇಳೋನು. ಅದವರ 50 ನೋಡ್ರಿ ಸರ್, ಹಂಗ ಮಾಡೋದ್ರಿ ನಾವು. ಕಟ್ಟೈತಿ ಸರ್, ಬ್ಯಾಂಕಿಂಗ್ ಕಟ್ಟೈತಿ. ಐದು ತಗೊಂಡಿ ಆಯ್ತು. ಹಾ ಇನ್ನು ಮಾಡಕ್ ಹೋಗ್ಬಿಡ್ರಿ. ಹಾ ಸರ, ನಂಜಪ್ಪ ಅಂದ್ರೆ ನೀವೇನ್ರಿ? ಹೌದೌದು, ನಂಜಪ್ಪ ಅಂದ್ರೆ ನಾನೇ. ಸರ್, ನಮ್ಮ ಬ್ಯಾಂಕ್ನಾಗ ನೀವು ಮಾರ್ಚ್ 31ಕ್ಕೆ ಹಣ ಜಮಾ ಮಾಡಿದ್ದಕ್ಕಾಗಿ ನಿಮ್ಗೆ ಒಂದು ಬಹುಮಾನ ಇರ್ತೈತಿ ಸರ್. ಸಂತೋಷ. ಇನ್ನೂ ಸಂತೋಷ ಪಡೋ ವಿಷಯ ಮುಂದೈತಿ ಕೇಳ್ರಿ ಸರ್. ನಿಮ್ ನಂಬರ್ ಲಕ್ಕಿಯಾಗಿ ಬಂದ್ಬಿಟ್ಟೈತಿ ಸರ್. ಅದಕ್ಕೆ ಈಗ ನಾವು ನಿಮ್ ಖಾತೆಗೆ ನಿಮ್ಮ ಹಣನ ಜಮಾ ಮಾಡ್ಬೇಕಾಗಿತ್ತು ಸರ್. ಆ ಹಣ ನಿಮ್ ಖಾತೆಗೆ ಜಮಾ ಮಾಡ್ಬೇಕಂದ್ರೆ ಸರ್, ನಿಮ್ಮ ಮೊಬೈಲ್ಗೆ ಒಂದು OTP ಬರ್ತೈತಿ. ಆ OTP ನೀವು ಹೇಳ್ಬೇಕು ಸರ್. ಆಯ್ತು, ಬರ್ಲಿ ಬಂದ್ರೆ ಹೇಳ್ತೀನಿ ಬಿಡಿ. ಸರ್, ಸದ್ಯ ನಿಮ್ಗೆ ಒಂದು OTP ಬರುತ್ತಾ ನೋಡಿ ಹೇಳ್ರಿ. ಆಯ್ತು, OTP ಬಂದ ತಕ್ಷಣ ಹೇಳ್ತೀನಿ. ಆಯ್ತು ಸರ್, ಸದ್ಯ ಒಂದ್ ಸೆಕೆಂಡ್ನಾಗ ನಿಮ್ಗೆ ಫೋನ್ ಮಾಡ್ತೀನಿ. OTP ಹೇಳ್ರಿ ಸರ್. ಹೇಳಿ ಸರ್. ಸರ್, OTP ನಂಬರ್ ಬಂದೈತೆ ನೋಡ್ರಿ, ಹೇಳ್ರಿ. OTP ನಂಬರ್ ಬಂದಿದೆ. ಹಾ, ಬಂದೈತೆ ನೋಡಿ ಸರ್. ಬಂದಿದೆ ಗುರುವೆ. ಹಾ ಹೇಳ್ರಿ ಸರ್. 1 2 3. ಹಾ
567. ಆಯ್ತು ಸರ್ ಥ್ಯಾಂಕ್ಸ್ ರೀ, ಧನ್ಯವಾದಗಳು ಸರ್. ಆಯ್ತು, ಓಕೆ. ಏನ್ ಮಾಡಾಕ್ತಿರಿ ಕುಂತಿರಲ್ಲ? ಯಾರ ಜೋಡಿನ ಫೋನ್ಯಾಗ ಮಾತಾಡಕತ್ತಿದ್ರಿ? ಅದು ನಮ್ಮ ಬ್ಯಾಂಕ್ನವ್ರದ್ದು ಬ್ಯಾಂಕ್ನವ್ರದ್ದು? ಬ್ಯಾಂಕ್ನವ್ರು ಫೋನ್ ಮಾಡಿದ್ರು. ಏನ್ರಿ ಬ್ಯಾಂಕಿನ್ ಸುದ್ದಿ? ಬ್ಯಾಂಕಿಂದು ಅದು ಏನೋ OTP ಬಂದೈತಿ ಕೇಳಿದ್ರು. ಹೇಳಿದೆ ಏನೋ ನಮ್ದು ಮಾರ್ಚ್ 31 ಜಮಾ ಆಗೈತೆ ಅಂತ ಹಣ, ಒಂದು 50,000 ರೂಪಾಯಿ ಜಮಾ ಆಗೈತಿ, OTP ನಂಬರ್ ಕೊಡ್ರಿ ಬರ್ತೈತಿ ಅಂತಂದ್ರು. ಅದಕ್ಕೆ OTP ನಂಬರ್ ಕೊಡ್ರಿ. ರೀ ನೀವು ಸ್ವಲ್ಪ ಬುದ್ಧಿ ಐತೇನು? OTP ನಂಬರ್ ಕೊಡ್ತಿದ್ದಾರ ಅಷ್ಟು ಗೊತ್ತಾಗುದಿಲ್ಲ ನಿಮಗ? ಒಂದು ಮುಂಜಾನೆ ಸಣ್ಣ ಟಿವಿಯಾಗ ಒಂದೇ ಸೌನಿ ಸಂಕ ಹಚ್ಚಿರ್ತಾರ, OTP ನಂಬರ್ ಕೊಡ್ಬೇಡ್ರಿ, ನಿಮ್ದು ಸ್ವಂತದ ಏನು ತಿಳಿಸ್ಕೊಡ್ಬೇಡ್ರಿ ಅಂತ. ಅಷ್ಟೇ ಯಾಕ ಪೇಪರ್ನಾಗೂ ಓದ್ತೀರಿ? ಎಲ್ಲಿಟ್ಟಿದ್ರಿ ಬುದ್ಧಿನ? ಎಂತವ್ರಿ ನೀವು? ಇದು ಬೇರೆ ಬ್ಯಾಂಕ್ ಅಲ್ಲ, ನಮ್ ಬ್ಯಾಂಕು. ಅಯ್ಯೋ, ಯಾವ ಬ್ಯಾಂಕ್ ಇದ್ರು ಇವೆಲ್ಲ ನಡೆಯಂಗಿಲ್ರಿ. ಯಾವತ್ತು OTP ನಂಬರು ಮತ್ತೊಬ್ರಿಗೆ ಕೊಡಬಾರ್ದು. ನಮ್ಮ ಬ್ಯಾಂಕ್ನವ್ರು ಬೇರೆ ಬ್ಯಾಂಕ್ನವ್ರು ಕೊಟ್ಟಿಲ್ಲ. ನಮ್ ಬ್ಯಾಂಕ್ನವ್ರ ಹೌದು. ಮತ್ತೇನಂದ್ರಿ? ಅಷ್ಟೇ OTP ನಂಬರ್ ಬರ್ತೈತಿ, ಕೊಡು ಅಂದ್ರು ಕೊಟ್ಟೆ. ಇನ್ ಏನಾಗುತ್ತೋ ಏನು? ಏನಾಗುದಿಲ್ಲ. ಇಬ್ರು ಯಾಕೆ ಹಿಂಗ್ ಸುಸ್ತಾಗಿ ಕುಂತೀರಿ? ಬಾಳ್ ಚಲೋ ಆತ್ ನೋಡ್ತಮ್ಮ ನೀ ಬಂದಿದ್ದು. ನಮ್ಗ ಒಟ್ಟು ದೊಡ್ಡ ಚಿಂತೆ ಆಗಿಬಿಟ್ಟಿತ್ತು. ಅದೇನ ನಿಮ್ ಅಜ್ಜನ್ ಮೊಬೈಲ್ದಾಗ ರೊಕ್ಕ ಬಂದೈತೆ ಅಂತ ಹೇಳ್ಯಾರಂತ. ಸ್ವಲ್ಪ ನೋಡಪ್ಪ, ನನಗೂ ಗೊತ್ತಾಗಂಗಿಲ್ಲ. ತಾಯದ ನೋಡ್ತೀನಿ. ನೋಡ್. ಯಜ್ಜ ಇದ್ರಾಗ ರೊಕ್ಕ ಅಷ್ಟು ಜೀರೋನ ಜೀರೋ ಯಾಕಿರುತ್ತ ತಮ್ಮ? 25 ಲಕ್ಷ ಅದ್ರಾಗ ಚಂದಾಗ ಹುಡುಕಿ ನೋಡು. ಎಲ್ಲಿ 25 ಲಕ್ಷ ಅಜ್ಜಿ? ಇಲ್ಲಿ ನೋಡಿಲ್ಲ, ಅಷ್ಟು ಜೀರೋನ ಐತಿ. ಹೌದಲ್ಲೋ ತಮ್ಮ? ನೋಡ್ರಿ ನೀವ ನೋಡ್ರಿ ಒಂದಿಟ್ಟು. ಅಯ್ಯೋ ಹೌದಲ್ಲ ಶಾಂತ, 25 ಲಕ್ಷ ಹೋಗಿ ಬರೀ ಜೀವನ ಬಂದೈತಿ. ಇದು ಹೆಂಗಾಯ್ತು? ಹಿಂಗಂಗಾಯ್ತಂದ್ರ ಕೊಟ್ಟಿರಲ್ಲ OTP ನಂಬರು, ಅದರ ನೋಡಿ ಹೊಡ್ಕೊಂಡ್ಬಿಟ್ರು ಅವರು. ಅಯ್ಯೋ ದೇವ್ರೇ, ಮೊಮ್ಮಗಳ ಮದುವೆಗಂತ 30 ಲಕ್ಷ ಕೂಡಿಟ್ಟಿದ್ದೆ. ಅದ್ದೂರಿಂದ ಮದುವೆ ಮಾಡ್ಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದೆ. ಎತ್ತಾಗಿಂದ ಹಾಳು ಬುದ್ಧಿ ಬಂದ್ರೆ ನಿಮ್ ತಲೆಗ, ಆ ಕಡೆ ಮದುವೆಗೂ ಗೊತ್ತಿಲ್ಲ, ಇತ್ತಾಗೂ ಎಲ್ಲಾರ್ಗು ಚಿಂತೆನೂ ಹಚ್ಚಿಟ್ರಿ ನೀವು. ಯಾಕೆ ಅಜ್ಜ ನೀ ಇಷ್ಟ್ಯಾಗ OTP ಕೊಡಕ್ ಹೋಗಿದ್ದಿ? ಇದು ಈ ತರ ಮೋಸ ಆಗುತ್ತೆ ಅಂತ ಹೇಳಿ ಗೊತ್ತಾಗ್ಲಿಲ್ಲ ನನ್ಗ. ನಾನು ನಮ್ ಬ್ಯಾಂಕ್ನವ್ರದ್ದು ಅಂತ ಹೇಳಿ ಮೋಸ ಹೋದ್ ನೋಡ್. ಅದಕ್ಕೂ ಯಜ್ಜ ನೀನು ಮೊಬೈಲ್ನಾಗ ಕಲಿ ಅಂದ್ರೆ ಒಟ್ಟ ಕಲಿಯೋಲ್ಲ. ಅದಕ್ಕ ನೋಡ್ರಿ ಹಿಂಗಾಗುತ್ತ ಅನ್ನೋದು ಮೊದ್ಲೇಗ ಗೊತ್ತಿರ್ಬೇಕು. ಅದಕ್ಕ ಎಲ್ಲ ಮಾಡ್ಕೋಬೇಕು. ನೀವಂತ ಹುಡುಗರು ಎಲ್ಲ ಕಲ್ತೀರಿ, ನನಗೆ ಇನ್ನೂ ಬರೋ ಹೋದ್ ನೋಡ್. ಎಲ್ಲ ನೀವು ಹುಡುಗರು ಹೇಳ್ಕೊಡ್ತೀರಿ, ನಾ ಇನ್ನೂ ಕಲಿಯೋ ಹೊಲ್ಯ, ತೆಲಿಗೆ ಹಿಡ್ತಿಲ್ಲ ಇನ್ನು. ಬಿಡ್ರಿ, ಎಲ್ಲ ಬ್ಯಾಂಕ್ನಾಗ ಎಲ್ಲಾರು ಚೊಕ್ಕ ಇರ್ತಾರ. ಆದ್ರ ಮೋಸ ಮಾಡ್ಬೇಕಾದ್ರೆ ಹಿಂಗೆಲ್ಲ ತಿರುಗಾಡಿ ರೊಕ್ಕದ್ದು ನಮ್ದು ಎಲ್ಲ ಕೇಳಿ ವಿಚಾರ ಮಾಡಿ ನಮಗ ಮೋಸ ಮಾಡ್ತಾರ. ಮತ್ ನೀವು ಎಲ್ಲ ಹೇಳಿಬಿಟ್ರಿ ಅಲ್ರಿ. ನಾನು ಬೇರೆಯವ್ರ ಬುದ್ಧಿ ಹೇಳವ, ನಾನಾ ಮೋಸ ಹೋದ್ ನೋಡ್. ಈಗೇನ್ರಿ ಮಾಡುದು? ಸರಿ, ನಮ್ ಬ್ಯಾಂಕ್ನವ್ರಿಗೆ ಫೋನ್ ಮಾಡಿ ಹಚ್ಚಿ ಕೇಳ್ತೀನಿ. ಕೇಳಿ ಹಲೋ, ಬ್ಯಾಂಕ್ ಮ್ಯಾನೇಜರ್ ಅದ ಸರ್? ನಾನು ನಂಜಪ್ಪ ಮಾತಾಡೋದು. ನಂದು ಅಕೌಂಟ್ನಾಗ ನಂದು ಹಣ ಎಷ್ಟೈತಿ ನೋಡಿ ಹೇಳಿ ಸರ್. ಸ್ವಲ್ಪ ತಡ್ರಿ ಸರ್, ಚೆಕ್ ಮಾಡಿ ಸದ್ದ ಹೇಳ್ತೀನಿ ನಿಮ್ಗೆ. ಜೀರೋ ಬ್ಯಾಲೆನ್ಸ್ ಐತಲ್ರಿ? ಇದೇ ಈಗ ನಿಮ್ ಬ್ಯಾಂಕಿಂದ ಫೋನ್ ಬಂದಿತ್ತು, OTP ನಂಬರ್ ಕೇಳಿದ್ರು, ಹೇಳಿದೆ. ಏನಂದ್ರಿ? ನಮ್ ಬ್ಯಾಂಕ್ ಫೋನ್ ಮಾಡುದ? OTP ನಂಬರ್ ನಿಮ್ಗೆ ಯಾಕ್ರಿ ಕೇಳ್ಬೇಕು ನಾವು? OTP ನಂಬರ್ ಹಂಗೆಲ್ಲ ಕೇಳೋದಿಲ್ಲ ಸರ್. ನೀವು ಯಾರ್ಯಾರು OTP ನಂಬರ್ ಶೇರ್ ಮಾಡ್ಬೇಡ್ರಿ ಹಂಗ. ಇವಾಗ ನಿಮ್ ಬ್ಯಾಂಕಿಂದ ಬಂದಿತ್ತು ಸರ್, ಅವ್ರಿಗೆ ಕೊಟ್ಟೆ ನಾನು OTP ನಂಬರ್. ಬಂದಿಲ್ಲ ಸರ್ ಬ್ಯಾಂಕ್. ನೀವು ಎಲ್ಲಾರು ಮೋಸ ಹೋಗಿರಿ, ಬೇರೆದವ್ರು ಕೇಳ್ತಿರ್ತಾರ, ನಾವು ಸಾಕಷ್ಟು ಎಚ್ಚರಿಕೆ ಕೊಡ್ತೀವಿ. ನೀವೇ ಕೊಡಕ್ ಹೋಗಿದ್ರಿ OTP? ಮೋಸ ಐತಿ, ಈಗ ಏನ್ ಮಾಡ್ಬೇಕು ಸರ್ ಅದಕ್ಕೆ? ಏನು ಮಾಡಕ್ ಬರೋದಲ್ರಿ, ನೀವು OTP ಕೊಟ್ಟಿದ್ದೀರಿ, ನೀವು ಮೋಸಕ್ಕೆ ಬಲಿಯಾಗಿದ್ದೀರಿ, ಅದಕ್ಕೆ ನಾವೇನ್ ಮಾಡಕ್ ಆಗುದಿಲ್ಲ. ಅಯ್ಯೋ ನನ್ನ ಹಣೆ ಬರ. RMD ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಈ ಥರ ಈ ಪ್ರಪಂಚದಲ್ಲಿ ನಮ್ಮ ಈ ಯುಗದಲ್ಲಿ ಮೋಸತನ ಜಾಸ್ತಿ ನಡೀತಾ ಇದೆ. ಪಾರ್ಸಲ್ ಬಂದಿದೆ, ಆ ಥರ ಈ ಥರ ಅಂತ ಬೇರೆ ಬೇರೆ ವಿಷಯದಲ್ಲಿ ನಾನಾ ಥರದಿಂದ ಮೋಸ ಮಾಡ್ತಾರೆ. ಆ ಮೋಸಕ್ಕೆ ಬಲಿ ಆಗಬೇಡ್ರಿ. RMD ಚಾನಲ್ ಪ್ರೇಕ್ಷಕ ಬಂಧುಗಳಿಗೆಲ್ಲ ನಮಸ್ಕಾರಗಳು. ನಾವು ಇವತ್ತಿನ ದಿವಸ ಮಾಡಿರ್ತಕ್ಕಂಥ ಈ ವಿಡಿಯೋ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಸದುದ್ದೇಶದಿಂದ ಮಾಡಿದ್ದು. ಈಗಾಗಲೇ ಹಣ ವಂಚಕರು ಈ ರೀತಿ ಪಾರ್ಸಲ್ ಬಂದಿದೆ, ಈ ರೀತಿ ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆ ಅಂತ ಹೇಳುವುದರ ಮುಖಾಂತರ ನಿಮ್ಮ ಹಣವನ್ನು ದೋಚಲಿಕ್ಕೆ ನಿಮ್ಮ ಮನೆಗೂ ಬರ್ತಾ ಇದ್ದಾರೆ. ಅದಕ್ಕೆಲ್ಲ ಬಲಿ ಆಗದೆ ಜಾಗೃತರಾಗಿರಿ ಅಂತಂದು
ಹೇಳಲಿಕ್ಕೆ ಈ ವಿಡಿಯೋ ಮಾಡಿದ್ದೇವೆ. ದಯಮಾಡಿ ಎಲ್ಲ ವೀಕ್ಷಕರು ಇದನ್ನು ಮತ್ತೊಬ್ಬರಿಗೆ ಶೇರ್ ಮಾಡಿ ಈ ನಮ್ಮ RMD ಚಾನಲ್ನ ಬೆಳೆಸಬೇಕಂತೇಳಿ ಧನ್ಯವಾದಗಳು. ಧನ್ಯವಾದಗಳು ದೇವರುಗಳೇ. ಈ ವಿಡಿಯೋ ಮಾಡಿದ ಉದ್ದೇಶ ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಾಗ್ಬಿಟ್ಟೈತಿ. ಯಾಕಂತಂದ್ರೆ ಇವತ್ತಿನ ಕಾಲಕ್ಕೆ ಭಾಳ ಮೋಸ ಮಾಡಕತ್ಬಿಟ್ಟಾರ. ಈ ಮೋಸದಿಂದ ಎಷ್ಟೋ ಜನ ತಮ್ಮ ಜೀವನವನ್ನು ಸರ್ವನಾಶ ಮಾಡ್ಕೊಳಕ್ಕೆ ಹತ್ತಾರ. ದಯವಿಟ್ಟು OTP ಶೇರ್ ಮಾಡಬೇಡಿ ಅಂತ ಈ ವಿಡಿಯೋ ಮಾಡಿರೋದು. ನಮ್ಮೆಲ್ಲ ಗ್ರೂಪು ತಾವೇ ಮೋಸಗಾರಾಗಿ ತಾವೇ ಮೋಸಕ್ಕೆ ಬಲಿಯಾಗಿ ಈ ವೇಷ ಹಾಕಿ ನಿಮಗಾಗಿ ಮೋಸಕ್ಕೆ ಬಲಿ ಆಗಬಾರ್ದು ಅನ್ನೋ ಉದ್ದೇಶದಿಂದ RMD ಚಾನಲ್ ವತಿಯಿಂದ ನಿಮಗಾಗಿ ಕೊಟ್ಟಿರುವ ಈ ವಿಡಿಯೋವನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಯಾರಾದರೂ OTP ಕೇಳಿದರೆ ಶೇರ್ ಮಾಡ್ಕೋಬೇಡಿ ಅಂತ ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.